ನಿಮ್ಮ ಒಂದು ಗರಡಿನಲ್ಲೇ ದುನಿಯಾ ಆಗಿರ್ಬೋದು, ಐಶ್ವರ್ಯ, 777 ಚಾರ್ಲಿ, KGF 1, 2, ಕಾಂತಾರ, ರಾಜ್ಕುಮಾರ, ಆಪ್ತಮಿತ್ರ ಹೀಗೆ ದೊಡ್ಡ ದೊಡ್ಡ ಸಿನಿಮಾಗಳೇ ಇದೆ. ಅವತ್ತೆಲ್ಲ ಪ್ರಚಾರ ಅಂದರೆ ಏನು? ಒಂದು ಪಿಕ್ಚರ್ಗೆ ಎಷ್ಟು ಬೇಕು ಪಬ್ಲಿಸಿಟಿ ಎಲ್ಲ ಮಾಡಿಕೊಂಡು ಎಷ್ಟಿತ್ತು ಮೇಡಮ್, ಬರೀ 300 ರೂಪಾಯಿ 400 ರೂಪಾಯಿ ಸಂಬಳ ಕೊಡ್ತಾಯಿದ್ರು ಅಷ್ಟೇ. ಇವಾಗ ನೋಡಿ, ಇವಾಗೆಲ್ಲ ಯಾರು ಕೇಳಿದ್ರು ಕೂಡ ಬರೀ ನಿಮಗೆ ಒಂದು ಪ್ಯಾಕೇಜ್ ಅಂತ ಬಂದ್ಬಿಡಿದೆ. ಈಗ 20 ಲಕ್ಷ 25 ಲಕ್ಷ ಅಂತೇಳಿ 50 ಲಕ್ಷ, ಒಂದು ಕಾಲು ಕೋಟಿವರೆಗೂ ಹೊರಟೋಗಿದೆ. ಅವತ್ತಿನ ಕಾಲಕ್ಕೆ ಎಷ್ಟಿತ್ತು ಸರ್ ಸಿನಿಮಾ ಮಾಡೋದಂದ್ರೆ? ನಿಮ್ಗೆ ಒಂದು 12-13 ಲಕ್ಷ ರೂಪಾಯಿ ಫಸ್ಟ್ ಕಾಪಿ ಬಂದ್ಬಿಡ್ತಾರೆ. ಅವತ್ತಿಗೆಲ್ಲ ಅಣ್ಣವರು ಮತ್ತು ವಿಷ್ಣು ಸರ್ದು ಒಂದೇನೋ ಕೋಲ್ಡ್ ಇದೆಲ್ಲ ನಡೀತಾ ಇತ್ತು ಅಂತೆಲ್ಲ. ಏನು ಅವತ್ತಿನ ಜನ್ರೇಷನ್ ನಾವೆಲ್ಲ ಚಿಕ್ಕವರು ಇವೆಲ್ಲ ಇದ್ದಿದ್ದ ಅಥವಾ ಸುಮ್ಮನೆ ನಾವು? ಅಲ್ಲ, ಕೆಲವು ರೂಮರ್ಸ್ ಎಲ್ಲ ಇರ್ತದೆ. ಈಗ ಇಲಿ ಹೋಯ್ತು ಹುಲಿ ಹೋಯ್ತು ಅಂತ ಹೇಳ್ತಾರೆ. ಇವಾಗ ಹೇಳ್ತಾರೆ ಅವರು ತುಂಬ ಗ್ಲಾಮರ್ ಇರಬೇಕು, ಹಂಗಿರಬೇಕು, ಇಷ್ಟೇ ಸಣ್ಣ ಇರಬೇಕು ಅಂತ. ಎಲ್ಲಿತ್ತು ಮೇಡಮ್ ಅವಾಗೆಲ್ಲ ಕಲಿತವ್ರೆಲ್ಲ ಮಾಡ್ಬೇಕಾರೆ? ನಮ್ಮಲ್ಲಿ ನಮ್ಮ ತಾಯಿನೋ ಅಥವಾ ನಮ್ಮ ಅಕ್ಕನ್ನೋ ನೋಡೋದಂಗೆ ಆಗ್ತಾಯಿತ್ತು ಆ ಫೀಲು. ರಾಜ್ಕುಮಾರ್ ಅವ್ರ ಜೊತೆ ನೋಡಿದ್ರೆ ನಮ್ಮಲ್ಲಿ ನೋಡೋ ಕಥೆ ಏನಪ್ಪ ಇದು. ಮುಂಗಾರು ಮಳೆ ತರಹದ ಒಂದು ಸಿನಿಮಾನ ಹ್ಯಾಂಡಲ್ ಮಾಡಿದ್ರು ನೀವು. ಆ್ಯಕ್ಚುಲಿ ಆ ಸಿನಿಮಾ ಎದ್ದಿದ್ದೇ ಆಮೇಲೆ ಅಲ್ವಾ? ಒಂದು ವಾರ, ಐ ಥಿಂಕ್ 2 ವಾರ ಒಂದು ಸ್ಲೋ ಪ್ರೊಸೆಸ್ ಇತ್ತದು. ಆಮೇಲೆ ಶುರು ಆಯಿತು ನೋಡಿ, ಅದು ಹಿಡಿಯೋಕ್ಕೆ ಆಗಲಿಲ್ಲ. ನೀವು ಹಂಗೆ ಕಿತ್ಕೊಂಡೋಯ್ತು ಸಿನಿಮಾ. ಟುಡೇ ಆನ್ ಜಾಸ್ಟ್ ಕ್ಯೂರಿಯಸ್, PR ಅಂದ್ರೆ ಏನು ಅಂತ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಗೊತ್ತಾಗೋಕ್ಕೂ ಮುಂಚೆ ಆ ಥರದ ಒಂದು ಕೆಲಸನ ಶುರು ಮಾಡಿಕೊಂಡು ಇಡೀ ಭಾರತ ದೇಶದಲ್ಲೇ ಹೆಚ್ಚು ಕಮ್ಮಿ ಐ ಥಿಂಕ್ 50 ವರ್ಷ, ಇನ್ನೇನು ಮುಂದಿನ ವರ್ಷ ಬಂದರೆ ಈ ಒಂದು ಸಂಸ್ಥೆ ರಾಘವೇಂದ್ರ ಚಿತ್ರವಾಣಿ ಸಂಸ್ಥೆ ಏಕೈಕ PR ಸಂಸ್ಥೆ ವಿಚ್ ವಿಲ್ ಬಿ ಟಚಿಂಗ್ 50th ಇಯರ್ ಚಿತ್ರರಂಗದಲ್ಲಿ ಅಂತಂದರೆ ಆ ಜರ್ನಿ ಎಷ್ಟು ಆಳವಾಗಿರುವಂತಹ ಜರ್ನಿನಲ್ಲಿ ಎಂತೆಂತಹ ಸಕ್ಸಸ್ಸು, ಎಂತೆಂತಹ ಟ್ರೆಂಡ್ಸು, ಎಷ್ಟೆಷ್ಟು ದಶಕಗಳನ್ನು ನೋಡಿರಬೇಡ. ಹಾಗಿದ್ರೆ PR ಅಂದರೆ ಏನು, ಇದರ ಸುತ್ತ ಏನೇನೆಲ್ಲ ನಡೆಯುತ್ತೆ, ಎಲ್ಲ ವಿಚಾರವನ್ನು ನಮಗೆ ಅರ್ಥ ಆಗೋ ಹಾಗೆ ತಿಳಿಸ್ತಾ ಅವರ ಒಂದು ಜರ್ನಿ ಮೂಲಕ ಇವತ್ತು ನಮಗೆ ಮಾತಿಗೆ ಸಿಕ್ಕಿರೋದು ಮಾನನೋಲಿ ನಮ್ಮ ಸುಧೀಂದ್ರ ವೆಂಕಟೇಶ್ ಸರ್. ಪ್ರೀತಿಯಿಂದ ನಿಮ್ಮನ್ನೆಲ್ಲರೂ ವೆಂಕಟೇಶ್ ಸರ್ ಅಂತಂತಾರೆ. ಆದರೆ ಅಫ್ಕೋರ್ಸ್ ತಮ್ಮ ಒಂದು ಸಂಸ್ಥೆಯ ಮುಖ್ಯಸ್ಥರು ಅಂದರೆ ಫೌಂಡರ್ ನಮ್ಮ ಶ್ರೀ ಸುಧೀಂದ್ರ ಸರ್, ತಮ್ಮ ಚಿಕ್ಕಪ್ಪ. ಇವತ್ತು ಅವ್ರು ನಮ್ಮ ಜೊತೆಗಿಲ್ಲ. ಹಾಗಾಗಿ ಅವರಿಲ್ಲ ಅಂದ್ರೂ ಅವರ ಲೆಗಸಿನ ತಾವು ಟಾರ್ಚ್ ಬೇರರ್ ಆಗಿ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀರಾ. ಮೊದಲನೇದಾಗಿ ಏನು ಸರ್, ದಿನ ಬೆಳಗಾದರೆ ಸಿನಿಮಾ ಪೋಸ್ಟರ್, ಟ್ರೇಲರು, ಇದೆಲ್ಲದರ ಮಧ್ಯ ಈ ಮನುಷ್ಯ ಮುಖಗಳನ್ನು ಫಸ್ಟ್ ನೋಡಿದಾಗ ನಿಮ್ಗೆ ಏನು ಅನ್ಸುತ್ತೆ? ಇಡೀ ನಮ್ಮ ಜೀವನನೇ ಚಿತ್ರರಂಗದಲ್ಲಿ ಕಳೆದ್ಬಿಟ್ವಿ ನಾವು. ಹೆಚ್ಚು ಕಮ್ಮಿ 92 ವರ್ಷ ಚಿತ್ರರಂಗಕ್ಕೆ ಆದಾಗ 50 ವರ್ಷ ನಮ್ಮ ಜರ್ನಿನ ಚಿತ್ರರಂಗದಲ್ಲಿ ಇರೋಕ್ಕೆ ಅಂತ ಹೇಳೋಕ್ಕೆ ತುಂಬ ಖುಷಿ ಆಗುತ್ತೆ. ಆಮೇಲೆ ಎಲ್ಲವೂ ಕೊಟ್ಟಿದೆ ನಮಗೆ ಚಿತ್ರರಂಗ, ಎಲ್ಲನೂ ಕೊಟ್ಟಿದೆ ಆಯಿತಾ. ಒಂದು ರೆಸ್ಪೆಕ್ಟ್ ಕೊಟ್ಟಿದೆ, ಕೆಲಸಕ್ಕೆ ಉದ್ಯೋಗ ಕೊಟ್ಟಿದೆ, ಸಂಪಾದನೆ ಕೊಟ್ಟಿದೆ. ಆ ಸಂಪಾದನೆಯಿಂದಲೇ ನಮಗೆ ಮದುವೆ ಆಯಿತು, ನನ್ನ ತಮ್ಮಂದ್ರಿಗೆ ಮದುವೆ ಆಯಿತು, ಎಜುಕೇಷನ್ ಆಯಿತು, ಮಕ್ಕಳಾಯ್ತು. ಹೀಗೆ ಹಂಗೆ ಹೇಳ್ಕೊಂಡು ಹೋಗ್ತಾ ಇದ್ದರೆ 50 ವರ್ಷದ ಲೆಗಸಿನಲ್ಲಿ ಸಿಕ್ಕಾಪಟ್ಟೆ ಇದೆ ಹೇಳ್ಕೊಂಡು ಹೋಗುವಂಥ ವಿಷಯಗಳು ತುಂಬಾ ಇದೆ ರಶ್ಮಿ ಅವರೇ. ಸರ್, ಮೊದಲನೇದಾಗಿ ಇಫ್ ಐ ಹ್ಯಾವ್ ಟು ಟೇಕ್ ಯು ಬ್ಯಾಕ್ ಟು ದಿ ಇನಿಷಿಯಲ್ ಡೇಸ್ ಆಫ್ ರಾಘವೇಂದ್ರ ಚಿತ್ರವಾಣಿ. ನಾವು ಓದ್ ಹಾಗೆ ಆ ಕಾಲದಲ್ಲಿ ಸೈಕಲ್ ಮೇಲೆಲ್ಲ ಪಬ್ಲಿಸಿಟಿಯಿಂದ ಶುರುವಾಗಿದ್ದು. ಸೊ ನಿಂಬಾಯಿಂದಲೇ ಕೇಳಕ್ಕೆ ಇಷ್ಟಪಡ್ತೀವಿ, ಇದೆಲ್ಲ ಶುರುವಾಗಿದೆ ಎಲ್ಲಿಂದ? 76ರಲ್ಲಿ ನಮ್ಮ ರಾಘವೇಂದ್ರ ಚಿತ್ರವಾಣಿ ಸಂಸ್ಥೆ ಶುರು ಆಯಿತು. ನಮ್ಮ ತಂದೆ ತಮ್ಮ ಸುಧೀಂದ್ರ ಅಂತೇಳಿ, DV ಸುಧೀಂದ್ರ ಅಂತೇಳಿ ಬೇರೆ ಕಡೆ ಕೆಲಸ ಮಾಡ್ಕೊಂಡಿದ್ರು. ಚಿತ್ರರಂಗದ ನಂಟು ಭಾಳ ಇಷ್ಟು, ಅಂದರೆ ಚಿತ್ರರಂಗ ಬರಬೇಕು ಅನ್ನೋ ಒಂದು ಆಸೆ ತುಂಬ ಇತ್ತು. ಅವ್ರೇನು ಮಾಡ್ತಾಯಿದ್ರು, ಆ ಟೈಮಲ್ಲಿ ಪಿಕ್ಚರ್ಗಳ ಸಂಖ್ಯೆ ಕಮ್ಮಿ ಇತ್ತು, ರಿಲೀಸ್ ಪಿಕ್ಚರ್ ಸಂಖ್ಯೆ ಎಷ್ಟಿತ್ತು? ಒಂದು 7, 8, 5, 6 ರಿಲೀಸ್ ಆಗ್ತಾಯಿತ್ತು ಆ ಟೈಮಲ್ಲಿ. ಸೊ ಅಂಥ ಟೈಮಲ್ಲಿ ಒಂದು 100 ಡೇಸ್ ಹೋಗಿರೋಂಥ ಸಿನಿಮಾನ ಗುರುತಿಸಿ ಚಾಮರಾಜಪೇಟೆಯಲ್ಲಿ ಮಾಡಲ್ ಹೈಸ್ಕೂಲ್ ಅಂತ ಈಗಲೂ ಇದೆ, ರಾಮೇಶ್ವರ ಗುಡಿ ದೇವಸ್ಥಾನ ಅಂತಿದೆಯಲ್ಲ, ಅಲ್ಲಿ ನಮ್ಮ ಕಲಾವಿದ ಸಂಘ ಇದೆಯಲ್ಲ, ಆ ಆಜುಬಾಜಲ್ಲಿ ಇವತ್ತಿಗೂ ಮಾಡಲ್ ಹೈಸ್ಕೂಲ್ ಅಂತಿದೆ. ಅಲ್ಲಿ 100 ಡೇಸ್ ಹೋಗಿರೋಂಥ ಸಿನಿಮಾದ ಟೀಮ್ನ ಕರೆಸಿ ಒಂದು ಸಂಜೆ ಒಂದು ಟೀ ಪಾರ್ಟಿ ಎಲ್ಲ ಕೊಟ್ಟು ಅವ್ರಿಗೊಂದು ಸನ್ಮಾನ ಮಾಡಿ, ಒಂದು ಶಾಲು, ಒಂದು ಹಾರ, ಅವ್ರಿಗೊಂದು ಸನ್ಮಾನ. ಅದೇ ಒಂದು ಕನ್ನಡದ ಬಗ್ಗೆ ಇದ್ದಂಥ ಪ್ರೀತಿ, ಒಂದು ನಮ್ಮ ಚಿಕ್ಕಪ್ಪ ಅವ್ರಿಗೆ ಕನ್ನಡದ ಬಗ್ಗೆ, ಕನ್ನಡ ಚಿತ್ರರಂಗದ ಬಗ್ಗೆ ಇರುವಂಥ ಪ್ರೀತಿ. ಚಿತ್ರರಂಗಕ್ಕೂ ಇವ್ರಿಗೂ ಆ ಟೈಮಲ್ಲಿ ಯಾವ ಸಂಬಂಧನೂ ಇರಲಿಲ್ಲ. ಸೊ ಅದನ್ನೆಲ್ಲ ಏನು ಮಾಡ್ತಾಯಿದ್ರು, ಎಲ್ಲ ಬರೆದು, ಅಂದರೆ ಈಗ ಪ್ರಸ್ತೋಟ, ನಾವೇನು ಈಗ ಪ್ರಸ್ತೋಟ ಅಂತ ಹೇಳ್ತೀವೋ ಆವಾಗಲೇ ಅವರು ನೀಟಾಗೆಲ್ಲ ಬರೆದು ಫೋಟೋ ಎಲ್ಲ ಪ್ರಿಂಟ್ ಹಾಕಿಸಿ ಎಲ್ಲ ಪೇಪರ್ ಆಫೀಸ್ಗೂ ತೊಗೊಂಡೋಗಿ ಕೊಡೋರು. ಹೀಗೆ ಮಾಡಿದಂಥ ಸಂದರ್ಭದಲ್ಲಿ ಅಂಕಲಗಿ ಮಿತ್ರರು ಒಂದು ಅತ್ತೆಗೆ ತಕ್ಕ ಸೊಸೆ ಅಂಥೇಳಿ ಒಂದು ಸಿನಿಮಾದು 100 ಡೇಸ್ ಹೋದಾಗ ಅವ್ರನ್ನ ಕರೆದು ಸನ್ಮಾನ ಮಾಡಿದರು. ಅದೆಲ್ಲ ಕಡೆ ಪಬ್ಲಿಷ್ ಆಗಿತ್ತು.
ಸೊ ಅವರು ನೋಡಿದಾಗ ಅಂಕಲಗಿ ಅವರೆಲ್ಲ ಮೂಲ ಹುಬ್ಳಿಯವರು, ಅವ್ರು 4 ಜನ ಪಾರ್ಟ್ನರ್ ಇದ್ದರು. ಅಂಕಲಗಿ ಅವರು, ಇಂಗ್ಲೆ, ಆಮೇಲೆ ಚಂದ್ರಣ್ಣನವರ್ ಅಂತೆಲ್ಲ ಇದ್ದರು. ಅವರು ಅಲ್ಲಪ್ಪ ನಂಗೆ ಯಾವುದು ನಮ್ಮ ಪಿಕ್ಚರ್ 100 ಡೇಸ್ ಹೋಗಿದ್ದಕ್ಕೆ ಈ ಹುಡುಗ ಇಷ್ಟು ಸನ್ಮಾನ ಮಾಡಿಯಾನೆ, ಈ ಹುಡುಗನ ನಾವು ಇಟ್ಕೊಂತು ಅಂತಂದರೆ ನಮ್ಮ ಇಡೀ ಪಬ್ಲಿಸಿಟಿಗೆ ಅನುಕೂಲ ಆಗತ್ತಲ್ವ ಅಂತ ಹೇಳಿ, ಆವಾಗ ಲ್ಯಾಂಡ್ಲೈನ್ ಇತ್ತಲ್ಲ, ಫೋನು ಇರಲಿಲ್ಲ ಮನೇಲಿ. ಒಂದು ನಮ್ಮ ಕಾರ್ನಲ್ಲಿ ಶೆಟ್ರು ಮನೆ ಇತ್ತು, ಪಿ ಫೋನು ಆಯಿತಾ, ಅಲ್ಲಿಂದ ಕಿರ್ಚೋರು, ಸುಧೀಂದ್ರ ಅಂತ ಕಿರ್ಚೋರು. ಅದು ಅಂದರೆ ಅವಾಗೆಲ್ಲ ಡಿಸ್ಟೆನ್ಸ್ ಎಲ್ಲ ಕಮ್ಮಿ ಇತ್ತು, ಇಷ್ಟೊಂದೆಲ್ಲ ಜನಸಂಖ್ಯೆ ಇರಲಿಲ್ಲ ಆ ಥರ. ಹಾಗೆ ಹೋದಾಗ ನಮ್ಮ ಗಾಂಧಿನಗರದಲ್ಲಿ ಸಂಗೀತ ಹೋಟ್ಲ್ ಅಂತಿತ್ತು, ಅಲ್ಲಿ ಕರೆಸಿ ನಾವೊಂದು ಸೊಸೆ ತಂದ ಸೌಭಾಗ್ಯ ಅಂತ ಸಿನಿಮಾ ಮಾಡ್ತಾಯಿದ್ದೀವಿ, ನಮ್ಮದೆಲ್ಲ ಪ್ರಚಾರ ನೋಡ್ಕೋತೇನೆ ನೀವು ಅಂತ ನಮ್ಮ ಅಂಕಲ್ ಕೇಳಿದ್ರಂತೆ. ಅದೇ ಬೇಕಾಗಿತ್ತಲ್ಲ ಅವ್ರಿಗೆ. ಎಲ್ಲ ಕೆಲಸ ಎಲ್ಲ ಬಿಟ್ಬಿಟ್ಟು ಸೀದಾ ಅವ್ರ ಜೊತೆಗೆ ಹೊರಟೋದ್ರು. ಅಲ್ಲಿಂದ ನಮ್ಮ ಪ್ರೊಫೆಷನ್ PR ಆ್ಯಕ್ಟಿವಿಟೀಸ್ ಶುರು ಆಯಿತು, PRO ಅಂತ. ಅಲ್ಲಿಂದ ಶುರು ಆಗಿ ಜರ್ನಿ. ಅವತ್ತೆಲ್ಲ ಪ್ರಚಾರ ಅಂದರೆ ಏನು? ಅಂದರೆ ಇವತ್ತು ನೋಡಿ ಡಿಜಿಟಲ್ ಇದೆ, ಟ್ರೆಡಿಷನಲ್ ಮೀಡಿಯಮ್ಸ್ ಇದೆ, ಬಿಲ್ ಬೋರ್ಡ್ಸ್ ಇದೆ, ಹ್ಯಾಂಡ್ ಬಿಲ್ಸ್ ಇದೆ, ಪೋಸ್ಟರ್ ಇದೆ, ತುಂಬ ಇದೆ. ಕೋಡ್ ಇದೆ. ಅವಾಗ ಏನೂ ಇರಲಿಲ್ಲ ಮೇಡಮ್, ಏನೂ ಇರಲಿಲ್ಲ ಅವಾಗ. ನೀವೇನು ಅಂತಂದರೆ ಎಲ್ಲಿ ಮುಹೂರ್ತ ಆಗತ್ತೋ ಅಲ್ಲಿ ಫೋಟೋ ತೆಗಿಯೋದು, ಯಾರಿದ್ರು ಅಂಥೇಳಿ ನೀಟಾಗಿ ಒಂದು ವೈಟ್ ಶೀಟಲ್ಲಿ ಬರ್ಕೊಳ್ಳೋದು, ಅದನ್ನೇ ಕಾಪಿ ಮಾಡೋದು. ಏನು ಕಾರ್ಬನ್ ಶೀಟ್ ಇಟ್ಕೊಂಡು, ಜೆರಾಕ್ಸು ಇರಲಿಲ್ಲ, ಜೆರಾಕ್ಸ್ ಕೂಡ ಇರಲಿಲ್ಲ. ಒಂದು ಕಾಪಿ ಇಟ್ಕೊಂಡು, ಒಂದು 10 ಕೆಳಗಡೆಗೆ ವೈಟ್ ಶೀಟ್ ಇಟ್ಕೊಂಡು ಕಾಪಿ ಮಾಡಿಬಿಟ್ಟು ಅದನ್ನು ಪ್ರಿಂಟ್ ಮಾಡಿಸಿ, ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋಸು ನಮ್ಮಲ್ಲಿ ಈಗಲೂ ಇದೆ, ಅದೆಲ್ಲ ಪ್ರಿಂಟ್ ಮಾಡಿಸಿ ತೊಗೊಂಡೋಗಿ ಎಲ್ಲ ಪೇಪರ್ ಆಫೀಸ್ಗೂ ಕೊಡಬೇಕಾಗಿತ್ತು ಖುದ್ದಾಗಿ. ಅದನ್ನು ಅವತ್ತು ಎಷ್ಟು ಪೇಪರ್ಗಳಿತ್ತು ಸರ್? ಇತ್ತು, ಇವಾಗ ಕನ್ನಡಪ್ರಭ ಇತ್ತು, ಉದಯವಾಣಿ ಇತ್ತು, ಪ್ರಜಾವಾಣಿ ಇತ್ತು, ಸಾಹಿತ್ಯ ಕರ್ನಾಟಕ ಇತ್ತು. ಅಂದರೆ ಪೇಪರ್ದೇ ರಾಯಭಾರ ಪೇಪರ್ದೇನೆ. ಟಿ ವಿ ಎಲ್ಲ ಎಷ್ಟೋ ವರ್ಷ ಆದಮೇಲೆ ಬಂದಿದ್ದು. ಅದು ಬಿಟ್ಟರೆ ಏನೂ ಇಲ್ಲ ನಿಮಗೆ. ರೇಡಿಯೋ ಇರಲಿಲ್ಲ, ಸೋಷಿಯಲ್ ಮೀಡಿಯಾ ಅಂತೂ ಇಲ್ಲವೇ ಇಲ್ಲ ಬಿಡಿ. ಟಿ ವಿನೇ ಇರಲಿಲ್ಲ, ಹೇಳಿದ್ನಲ್ಲ. ಆಮೇಲೆ ಉದಯ ಟಿ ವಿ ಬಂತು, TV ಬಂತು, ಹಾಗೆ ಶುರು ಆಗಿದ್ದು. DD1 ಇತ್ತು. ಸಿನಿಮಾದೇನೋ ಅಂಥ ಆ್ಯಕ್ಟಿವಿಟೀಸ್ ಎಲ್ಲ ಇರಲಿಲ್ಲ. ವಾರಕ್ಕೆ ಒಂದೇ ಒಂದು ದಿವಸ ಮಾತ್ರ, ಗುರುವಾರ ಸಂಜೆ ಓಳಿಯಂ ಅಂತ ಹಾಕೋರು, ಎಲ್ಲರೂ ಕೂತ್ಕೊಳ್ಳೋರು, ಹೊಸ ಕನ್ನಡ ಸಾಂಗ್ ಬರುತ್ತೆ ಅಂಥೇಳಿ. ಅರ್ಧ ಗಂಟೆ ಸೆಗ್ಮೆಂಟಲ್ಲಿ ಎಲ್ಲ ಬಂದು ಹೋಗ್ತಾಯಿತ್ತು ಅಷ್ಟೇ. ವ್ಯವಸ್ಥಿತವಾಗಿ ಯಾವುದೂ ಇರಲಿಲ್ಲ. ನಮ್ಮ BVK ರೋಡಲ್ಲಿ ಡಂಕಣ ಬ್ಲ್ಯಾಕ್ಸ್ ಅಂತಿತ್ತು, ಅಭಿನಯ ಟಾಕೀಸ್ ಪಕ್ಕದಲ್ಲಿ 4ನೇ ಫ್ಲೋರಲ್ಲಿ. ಆ ಫೋಟೋ ಕೊಟ್ಟರೆ ನಿಮಗೆ ಒಂದು ಮಳೆಯೆಲ್ಲ ಹೊಡೆದ್ಬಿಟ್ಟು ಕೊಡೋರು. ಅದನ್ನು ನೀವು ಪ್ರಿಂಟ್ ಕೂಡಿಸ್ಬೇಕಲ್ಲ, ಪ್ರಿಂಟ್ಗೆ ಅದನ್ನು. ಇವಾಗೆಲ್ಲ ಬೇರೆ ತುಂಬ ಡೆವಲಪ್ ಆಗೋಗಿದೆ. ವಾಪಸ್ ಅದಕ್ಕೆ ಚೀಟಿ ಬರ್ಸ್ಕೊಡೋರಂತೆ, 1-2 ಪೋಸ್ಟ್ರು ತೊಗೊಂಡೋಗಿದ್ದಾರೆ, ಇವು ವಾಪಸ್ ಕೊಡತಕ್ಕದ್ದು ಅಂತೇಳಿ. ಅಯ್ಯೋ, ಆಯಿತಾ. ಅದನ್ನು ಬ್ಲಾಕೆಲ್ಲ ಮಾಡಿಸ್ಕೊಂಡಾದ್ಮೇಲೆ ತಿರ್ಗಾನು ಸರ್ ತೊಗೊಂಬಂದು ಕೊಟ್ಟಿದ್ದೀನಿ ಸರ್ ನಿಮಗೆ ಅಂತೇಳಿ ಅದನ್ನು ವಾಪಸ್ ಅಲ್ಲೇ ಹಾಕೋರು. ಹಂಗೆ ಪ್ರಚಾರ ಆಗ್ತಾಯಿತ್ತದು. ನಮ್ಮ ಸಂಸ್ಥೆ, ನಮ್ಮ ಅಂಕಲ್ ಬಂದ ಮೇಲೇ ಒಂದು ವ್ಯವಸ್ಥಿತವಾಗಿ ಅಂಥೇಳಿ ನಿರ್ಮಾಪಕರಿಗೂ ಮತ್ತು ಪತ್ರಕರ್ತರ ಮಧ್ಯದಲ್ಲಿ ಒಂದು ನೀಟಾಗಿ ಒಂದು ಸೇತುವೆ ಥರ ನಿಂತ್ಕೊಂಡು, ಒಂದು ಪಿಕ್ಚರ್ಗೆ ಎಷ್ಟು ಬೇಕು ಪಬ್ಲಿಸಿಟಿ ಎಲ್ಲ ಮಾಡಿಕೊಂಡು. ಎಷ್ಟಿತ್ತು ಮೇಡಮ್, ಬರೀ 300 ರೂಪಾಯಿ 400 ರೂಪಾಯಿ ಸಂಬಳ ಕೊಡ್ತಾಯಿದ್ರು ಅಷ್ಟೇ ಒಂದು ಸಿನಿಮಾ ಪ್ರಚಾರಕ್ಕೆ. ಇಡೀ ಸಿನಿಮಾಗೆ 400-500 ರೂಪಾಯಿ ಕೊಟ್ಟರೆ ಹೆಚ್ಚು. ಎಷ್ಟೋ ವರ್ಷ ಬರೀ 2,000-3,000. ಇವಾಗ ನೋಡಿ, ಇವಾಗೆಲ್ಲ ಯಾರು ಕೇಳಿದ್ರು ಕೂಡ ಬರೀ ನಿಮಗೆ ಒಂದು ಪ್ಯಾಕೇಜ್ ಅಂತ ಬಂದ್ಬಿಡಿದೆ. ಈಗ 20 ಲಕ್ಷ 25 ಲಕ್ಷ ಅಂತೇಳಿ, 50 ಲಕ್ಷ, 1.25 ಕೋಟಿವರೆಗೂ ಹೊರಟೋಗಿದೆ. ಸೋಷಿಯಲ್ ಮೀಡಿಯಾ ಸರ್ ನಮ್ಮದು ಅಷ್ಟು ಸಬ್ಸ್ಕ್ರೈಬ್ ಇದೆ, ಇಷ್ಟು ವ್ಯೂಸ್ ಇದೆ, ನಿಮ್ಮ ಗೂಗಲ್ ಟಾಪಲ್ಲಿ ಇರಬೇಕಾ, ಇಷ್ಟೇ ಕೊಡಬೇಕು ಅಂಥೇಳಿ. ಏನಿತ್ತು ಮೇಡಮ್ ಅವಾಗ? ಏನೂ ಇಲ್ಲದಿರ್ಬೇಕಾದ್ರೆ ಪಿಕ್ಚರ್ ಸೂಪರ್ ಹಿಟ್ ಸಿನಿಮಾಗಳು ಅಲ್ವಾ? ಅವತ್ತು ಸಿನಿಮಾಗಳು ಸಕ್ಕತ್ತಾಗಿತ್ತು, ಪ್ರಚಾರ ಕಮ್ಮಿ ಇತ್ತು. ಹೌದು, ಇವತ್ತು ಪ್ರಚಾರ ಸಿಕ್ಕಾಪಟ್ಟೆ ಇದೆ. ಹೌದು. ಅದೇ ಥರನೇ ಮಾಧ್ಯಮಕ್ಕೂ ಮತ್ತು ಕಲಾವಿದರಿಗೆ ಬಾಂಧವ್ಯ ಚೆನ್ನಾಗಿತ್ತು. ಅಣ್ಣವರ ಪರಿಚಯ ಎರಡೂ ಕನಸು ಸಿನಿಮಾದ ಟೈಮ್ನಲ್ಲಿ ಐ ಥಿಂಕ್ ತಮ್ಮ ಚಿಕ್ಕಪ್ಪನವರ ಏನೋ ಒಂದು ಘಟನೆ ಇದೆಯಲ್ಲ, ಏನು ಸರ್ ಅದು ಘಟನೆ? ಇಲ್ಲ, ದೊರೆ ಭಗವಾನ್ ಅವರು ರಾಜ್ಕುಮಾರ್ ಅವ್ರ ಪಿಕ್ಚರ್ಗೆ PRO ಅಂತ. ಈಗ ರಾಜ್ಕುಮಾರ್ ಅವ್ರದ್ದು ಅಂತಲೇ ಒಂದು ದೊಡ್ಡ ಮೇರು ಪರ್ವತ. ಪ್ರಚಾರ ತಾನಾಗೆ ಬಂದ್ಬಿಡ್ತದು. ಅವ್ರಿಗೆ ಆ್ಯಕ್ಚುಲಿ ಪ್ರಚಾರ ಬೇಕಿರಲಿಲ್ಲ, ನಾ ಹೇಳ್ದು ಅಲ್ವಾ. ಈಗಿನ ಸ್ಟಾರ್ಗಳಿಗೆ ಹೇಗೆ ತಾನಾಗೆ ಪ್ರಚಾರ ಬಂದ್ಬಿಡುತ್ತೆ, ಒಂದು ಟ್ವೀಟ್ ಮಾಡಿದ್ರೆ ಅಥವಾ ಏನೋ ಒಂದು ಪೋಸ್ಟ್ ಹಾಕಿದ್ರೆ ಹೇಗೆ ಬರುತ್ತೋ ಆ ಥರದಲ್ಲಿ ಅಣ್ಣವ್ರ ಕಂಪ್ನಿಗೆ ಒಬ್ಬ ಪರ್ಮನೆಂಟ್ ಹರೀಶ್ ಅಂತ ಈಗಲೂ ಇದ್ದಾರೆ. ಪಾಪ ಅವ್ರಿಗೆ ಏಜ್ ಆಗಿದೆ ಇವಾಗ. ಅವರಿದ್ದರು, PR ಇದ್ದರು, ಸೀನಿಯರ್ ಇದ್ದರು. ವಜ್ರೇಶ್ವರಿ ಕಂಪನೀಸ್ಗೆ ಅವರು ಪರ್ಮನೆಂಟಾಗಿ ಅವರು ಮಂತ್ಲಿ ಸ್ಯಾಲ್ರಿಗೆ ಕೆಲಸ ಮಾಡ್ಕೊಂಡು ಹೋಗ್ತಾಯಿದ್ರು. ನಮಗೂ ಆಸೆ ಇತ್ತು ರಾಜ್ಕುಮಾರ್ ಪಿಕ್ಚರ್ PRO ಕೆಲಸ ಮಾಡಬೇಕು ಅಂತಂದ. ಆವಾಗ ನಮಗೆ ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿದ್ದು ದೊರೆ ಭಗವಾನ್ ಸರ್. ಅವರು ಅದಕ್ಕಿಂತ ಮುಂಚೆ ಅನಂತ್ನಾಗ್ ಅವ್ರದ್ದೆಲ್ಲ ಬೇಕಾಷ್ಟು ಸಿನಿಮಾಗಳು ನಾವು PRO ಮಾಡಿದ್ವಲ್ಲ. ದೊರೆ ಭಗವಾನ್ ಅವರು ರಾಜ್ಕುಮಾರ್ ಅವ್ರ ಪಿಕ್ಚರ್ ಡೈರೆಕ್ಷನ್ ಮಾಡ್ತಿರೋ ಟೈಮಲ್ಲಿ ನಾವೇ ಕೇಳಿದ್ದು, ಸರ್ ಒಂದು ಪಿಕ್ಚರ್ PRO ಕೆಲಸ ಮಾಡ್ತೀವಿ ಅಂತ ಅಂದಾಗ ಆವಾಗ ರಾಜ್ಕುಮಾರ್ ಅವರು ಪರಿಚಯ ಮಾಡಿಕೊಟ್ಟು, ಬೇರೆ ಔಟ್ಸೋರ್ಸಸ್ ಪ್ರೊಡ್ಯೂಸರ್ದು ನಾ ಹೇಳಿದ್ದು, ಬೇರೆ ಪ್ರೊಡ್ಯೂಸರು ರಾಜ್ಕುಮಾರ್ ಅವ್ರನ್ನ ಕಾಲ್ಶೀಟ್ ತೊಗೊಂಡಾಗ ಆ ಕೆಲಸ ಮಾಡ್ಕೊಂಡಿದ್ದು ನಮಗೂ ಒಂದು ಹೆಮ್ಮೆ ಅನ್ಸುತ್ತೆ. ನಾವು ಒಂದು ರಾಜ್ಕುಮಾರ್ ಒಂದು 7-8 ಫಿಲ್ಮ್ಗೆ ಕೆಲಸ ಮಾಡಿದ್ದೀವಿ ಅಷ್ಟೇ. ಅವತ್ತಿನ ಕಾಲಕ್ಕೆ ಎಷ್ಟಿತ್ತು ಸರ್ ಸಿನಿಮಾ ಮಾಡೋದಂದ್ರೆ? ನಿಮ್ಗೆ ಒಂದು 12-13 ಲಕ್ಷ ರೂಪಾಯಿ ಫಸ್ಟ್ ಕಾಪಿ ಬಂದ್ಬಿಡ್ತಾಯಿತ್ತು. ಇದು ನೀವು ಹೇಳೋದು 90-92. ಸೊ ಅಲ್ಲಿಂದ ಶುರು ಆಗಿದ್ದು ಒಲವಿನ ಉಡುಗೊರೆ ಆಯಿತು, ಗಣೇಶನ ಮದುವೆ ಆಯಿತು, ಗೌರಿ ಗಣೇಶ ಆಯಿತು, ಆಮೇಲೆ ಗುಂಡನ ಮದುವೆ ಅಂತ ಜಗ್ಗೇಶ್ ಅವ್ರದ್ದಾಯಿತು, ಪಟ್ಟಣಕ್ಕೆ ಬಂದ ಪುಟ್ಟ ಅಂತ ಮಾಡಿದ್ವಿ.
ಆಮೇಲೆ ಹರಿಯವರು ಗಣೇಶನ್ ಗಲಾಟೆ ಅಂತ ಒಂದು ಅವ್ರು ಪ್ರೊಡ್ಯೂಸ್ ಮಾಡಿದ್ರು, ಅದು ನಾವೇ ಕಾಂಟ್ರಾಕ್ಟ್ ತೊಗೊಂಡೆಲ್ಲ ಮಾಡಿಕೊಟ್ಟಿದ್ದು. ಇನ್ನೊಂದು ನಗು ನಗು ನಲಿ ಅಂತ ಒಂದು ಮಾಡಿದ್ವಿ, ಸುನಿಲ್ ಶ್ರುತಿಯವರು ತಾರಾನೆಲ್ಲ ಇಟ್ಕೊಂಡು. ಸರ್, ಇವತ್ತಿಗೂ ನಮ್ಮ ಕನ್ನಡ ಚಿತ್ರರಂಗ ಅಂತಂದ್ರೇ ಈ ಬ್ರಹ್ಮ ವಿಷ್ಣು ಮತ್ತು ಶಿವರ ಥರ ಬರೋದೇ ಅಣ್ಣವರು, ವಿಷ್ಣು ಸರು, ಮತ್ತು ಈ ಕಡೆ ನಮ್ಮ ಶಂಕರ್ ನಾಗ್ ಸರ್ ಅಂತ. ಹೌದು ಹೌದು. ಸೊ ಈಗ ಅಫ್ಕೋರ್ಸ್ ವಿಷ್ಣು ಸರ್ ಬಗ್ಗೆ ಪ್ರಪಂಚ ನೋಡದ ವಿಷ್ಣು ಸರ್, ಯಾಕೆಂದರೆ ನಾವೆಲ್ಲ ಕಂಡುಬಿಡೋ ಹೊತ್ತಿಗೆ ಬರೀ ಸಿನಿಮಾದಲ್ಲೇ ಅವ್ರನ್ನ ನೋಡಿದ್ದೆ ಹೊರತು ಪಾತ್ರಗಳ ಮೂಲಕ ಪರಿಚಯ. ಬಟ್ ವ್ಯಕ್ತಿಗತವಾಗಿ ಅವರು ಹೇಗೆ? ಭಾಳ ಸಿಸ್ಟಮೆಟಿಕ್ ಮನುಷ್ಯರು ಮೇಡಮ್ ಅವರು, ತುಂಬ ಸಿಸ್ಟಮೆಟಿಕ್ ಮನುಷ್ಯರು. ಸಿಸ್ಟಮ್ಯಾಟಿಕ್ ಅಂದರೆ ಅಂದರೆ ಈಗ ಒಬ್ಬ ಪ್ರೊಡ್ಯೂಸರ್ಗೆ ಒಂದು ಕಾಲ್ ಶೀಟ್ ಕೊಟ್ಟರೆ, ಅವ್ರದ್ದು ಹೇಳ್ಬಿಡ್ತೀನಿ, ಆಮೇಲೆ ವಾಪಸ್ ಅವ್ರ ಸಂಬಂಧ ಹೇಳ್ತೀನಿ. ಒಬ್ಬರು ಕಾಲ್ ಶೀಟ್ ಒಬ್ರು ಕೊಟ್ಟರೆ ಬೆಳಗ್ಗೆ 9 ಗಂಟೆ ಶೂಟಿಂಗು ಅಂತಂದರೆ 8:15 ಗಂಟೆ ಕರೆಕ್ಟಾಗಿ ಲೊಕೇಶನ್ ಇರೋರು. ಸಂಜೆ 6 ಗಂಟೆ ಮೇಲೆ ಶೂಟಿಂಗ್ ಮಾಡ್ತಿರ್ಲಿಲ್ಲ ಅವರು, ಆಯಿತಾ. ಕರೆಕ್ಟಾಗಿ 5:15, 5:45ಗೆ ಮೇಕಪ್ ತೆಗೆದು ಅವರು ವೈಯಕ್ತಿಕ ಜೀವನ. ಜೈನಗರದಲ್ಲಿ ಮನೆ ಇದ್ದರೂ ಕೂಡ ಅಶೋಕ ಹೋಟ್ಲ್ ಪರ್ಮನೆಂಟಾಗಿ ಅವರು ಶಟ್ಲ್ ಆಡೋಕ್ಕೆ ಬರೋರು, ಸ್ವಿಮ್ ಮಾಡೋಕ್ಕೆ ಬರೋರು. ಅವೆರಡು ಆದಮೇಲೆ ಇನ್ಯಾರನ್ನ ಭೇಟಿ ಮಾಡಬೇಕು ಅಂದಾಗ ಪ್ರೊಡ್ಯೂಸರ್ಸ್ನ ಅಲ್ಲಿ ಬರೋರು ಅವರು. ತುಂಬ ಸಿಸ್ಟಮೆಟಿಕ್ಕು. ನಾಳೆ ಬೆಳಗ್ಗೆ ಏನು ಶೂಟಿಂಗು ಅಂತ ಹೇಳಿ ಹಿಂದಿನ ದಿವಸನೇ ಸೀನ್ ಪೇಪರು, ಕಾಸ್ಟ್ಯೂಮ್ಸು ಎಲ್ಲ ತೊಗೊಂಡು ವಿತ್ ಮೇಕಪ್ಪು 8:15 ಗಂಟೆ ಲೊಕೇಶನಲ್ಲಿರೋರು. ಅಂಥ ಪರ್ಫೆಕ್ಟ್ ವ್ಯಕ್ತಿತ್ವ ಅಂತಂದರೆ ಅವ್ರು ನೋಡಿ ಕಲಿಬೇಕು. ಸೊ ನಮಗೆ ಅವ್ರು ಕಂಡ್ರೆ ಭಾಳ ಅಪಾರವಾದ ಒಂದು ಪ್ರೀತಿ, ಗೌರವ. ಮನೆ ಕರೆಯೋರು, ಒಳ್ಳೆ ಬೆಳ್ಳಿ ತಟ್ಟೆಲಿ ಊಟ ಮಾಡಿಸೋರು. ಹಾಂ. ಆಮೇಲೆ ವರ್ಷಕ್ಕೊಂದ್ಸತಿ ತಿರುಪತಿ ಕರ್ಕೊಂಡೋಗೋರು ಎಲ್ಲರನ್ನು ಬಸ್ಸಲ್ಲಿ. ಗೋಕುಲಾಷ್ಟಮಿಗೆ ಪರ್ಮನೆಂಟು ಒಂದಷ್ಟು ಜನ ಇದ್ದರು ಮೇಡಮ್ ಅವ್ರ ಜೊತೆಗೆ, ಅಕ್ಕಪಕ್ಕ ಅಲ್ಲಿ ನಾವು ಸೇರ್ಕೊಂಡು ಅವರೆಲ್ಲ ಪರ್ಮನೆಂಟಾಗಿ ಅವ್ರ ಜೊತೆ ಯಾವುದೇ ಫಂಕ್ಷನು ನಾವು ಇರಬೇಕು ಅಷ್ಟೇ ಅಲ್ಲಿ. ಕೆಲವರು ಹೇಳ್ತಾರೆ ಫ್ಯಾನ್ ವಾರ್ಸು, ಕಮೆಂಟ್ ಸೆಕ್ಷನಲ್ಲಿ ನೀವು ನೋಡ್ಬೋದು, ಅವರು ಅಟೆಂಡೆನ್ಸ್ ಇಯರು ಇದೆಲ್ಲ ನೋಡ್ತಿರ್ತೀವಲ್ಲ. ಅವತ್ತಿನ ಕಾಲ ಹೇಗಿತ್ತು ಎಲ್ಲ ತಿಳಿಯಾಗೇ ಇತ್ತಾ, ಅಥವಾ ಅಲ್ಲಲ್ಲೇ ಚೂರು ಇರ್ತಿತ್ತ? ಅಷ್ಟೊಂದೆಲ್ಲ ಇರಲಿಲ್ಲ ಯಾವತ್ತೂ ಮೇಡಮ್. ನೀವು ನೋಡಿ ಹಿಂದಿನ ಸಿನಿಮಾಗಳೆಲ್ಲ ನೋಡಿ, ಎಷ್ಟು ಕಾಂಬಿನೇಷನ್ ಸಿನಿಮಾಗಳಾಗಿದೆ ಹೀರೋಗಳ್ದು. ಮಲ್ಟಿ ಸ್ಟಾರ್ ಸಿನಿಮಾಗಳಾಗಿದೆ. ರವಿ ಸಾರು, ಅನಂತ್ನಾಗ್ ಅವರು, ವಿಷ್ಣುವರ್ಧನ್ ಸಿನಿಮಾಗಳಾಗಿದೆ. ಪ್ರಭಾಕರ್ ಅವರು ಶಂಕರ್ನಾಗ್ ಸಿನಿಮಾಗಳಾಗಿದೆ. ಶಂಕರ್ನಾಗ್ ಅನಂತ್ನಾಗ್ ಅವ್ರ ಸಿನಿಮಾ ಆಗಿದೆ. ಶಂಕರ್ನಾಗು ಅಣ್ಣವ್ರ ಸಿನಿಮಾ ಆಗಿದೆ. ಅಂಬರೀಷು ಅಣ್ಣವ್ರ ಸಿನಿಮಾಗಳಾಗಿದೆ. ಎಷ್ಟು ಸಿನಿಮಾಗಳು ಮೇಡಮ್. ಹೊಂದಾಣಿಕೆ ಇದ್ರೆ ನಾವೆಲ್ಲ ಮಾಡೋಕ್ಕಾಗೋದು. ಯಾರೋ ಮಧ್ಯವರ್ತಿಗಳು ತಂದಿಟ್ಟರು ಕೂಡ ತಲೆ ಕೆಡಿಸ್ಕೋತಿರಲಿಲ್ಲ, ಅಲ್ಲಿಗಲ್ಲಿ ಕ್ಲಿಯರ್ ಮಾಡ್ಕೊಂಡು ಹೋಗೋರು. ಆಮೇಲೆ ನಿಮಗೆಲ್ಲ ಇಷ್ಟೊಂದೆಲ್ಲ ಈಗ ಸೋಷಿಯಲ್ ಮೀಡಿಯಾ ಮಾಧ್ಯಮ, ಕಾಮೆಂಟ್ಸು ಸೆಷನ್ನು, ಅವ್ನು ಇವ್ರಿಗೆ ಬೈ, ಅವ್ರಿಗೆ ಬೈ, ಕೆಟ್ಟ ಭಾಷೆಲಿ ಬೈ, ಯಾವುದೂ ಇರಲಿಲ್ವಲ್ಲ. ಎಲ್ಲ ಬೆನ್ನಿಂದೆ ನಡೆದೋಗೋದು. ಖಂಡಿತ ಹೌದು. 100 ಡೇಸು, 25 ವಾರ, 1 ವರ್ಷ, 2 ವರ್ಷ ಸಿನಿಮಾಗಳೆಲ್ಲ ಮೇಡಮ್ ಓಡ್ತಾಯಿದ್ವು ಸಿನಿಮಾಗಳು. ಅದೇ ಫ್ಯಾನ್ಸೇ ನೋಡ್ತಾ ಇದ್ರಲ್ಲ, ಎಲ್ಲ ಫ್ಯಾಮಿಲಿ ನೋಡ್ತಾ ಇದ್ರಲ್ಲ ಅಲ್ವಾ. ಈಗ ಅಂಬಿ ಸರ್ದು ಹೇಗೆ? ಅವ್ರ ಹೆಸರಲ್ಲೇ ಇದೆಯಲ್ಲ ರೆಬೆಲ್ ಸ್ಟಾರ್ ಅಂತೇಳಿ. ಎಲ್ಲ ಆತ್ಮೀಯ ಸ್ನೇಹಿತರುಗಳು, ಅವರಿರೋ ಕಡೆ ನಗು, ಆಯಿತಾ, ಅವರಿರೋ ಕಡೆ ಒಂದು ಏನಂತಾರೆ ತಲೆಹರಟೆ ಅಂತ ಹೇಳ್ತಾರೆ, ರೇಗ್ಸೋದಾಗ್ಬೋದು. ಈವನ್ ಮೀಡಿಯಾ ಜೊತೆಗೂ ಹಾಗೆ ಇದ್ದಿದ್ದು ಅವರು ಮೇಡಮ್. ಅವರು ನಿಮ್ಮ ಜೊತೆ, ಅವರು ನಮ್ಮ ಜೊತೆ ಹಂಗಲ್ಲ, ಅಲ್ವೇ ಅಲ್ಲ. ಮೀಡಿಯಾ ಜೊತೆ ಹಂಗೆ ಇದ್ದಿದ್ದು, ಅದಕ್ಕೆ ಸ್ಟಿಕಾನ್ ಆಗಿದ್ರು ಅವರು. ಮೀಡಿಯಾದವರು ಅದಕ್ಕೆ ಸ್ಟಿಕಾನ್ ಆಗಿಬಿಟ್ಟಿದ್ರು. ಒಂದು ಸರಿ ಹಂಗೆ ಆಯಿತು. ನಮ್ಮ ಕನ್ನಡನ ಸಂಪತ್ತು ಅಂತ ಹೇಳಿ ಒಂದು ಸಿನಿಮಾ GM ರಿಜಾಯ್ಸಲ್ಲಿ ಒಂದು ಆಡಿಯೋ ಲಾಂಚ್ ಏನೋ ಇತ್ತು. ಅವರು ಸಾಯಕ್ಕೆ ಸ್ವಲ್ಪ ಒಂದು ವರ್ಷದ ಮುಂದೆ ನಮ್ಮ KN ನಾಗೇಶ್ ಕುಮಾರ್ ಅಂತಿದ್ದಾರೆ, ಫೋಟೋಗ್ರಾಫರ್ ಸೀನಿಯರು. ಅವರು ಅಂಬರೀಷ್ ಅವರೆಲ್ಲ ತುಂಬ ಕ್ಲೋಸ್ ಫ್ರೆಂಡು. ಅವರು ಬಂದರು. ಅಂಬರೀಷ್ ಬಂದ ತಕ್ಷಣ ಎಲ್ಲರೂ ನೋಡಿದ್ರು ಪ್ರೆಸ್ಗೆ. ಎಷ್ಟು ವರ್ಷದಿಂದ ಬರೀ ಇದೇ ಮಗ ನೋಡ್ತಾನೆ, 40 ವರ್ಷದಿಂದ ಅಂತ ಅಂದ್ಬಿಟ್ರು, ಆಯಿತಾ. ನೋಡಿ ಅದು ಎಷ್ಟು ಹೊಂದಾಣಿಕೆ ಇದೆ ಅಂತಂದರೆ, ಅವ್ರು ಅಂದ್ಬಿಟ್ಟು ಇವರು ವಾಪಸ್ ಸುಮ್ಮನೆ ಇರಲಿಲ್ಲ. ಯಾರು ಪತ್ರಕರ್ತರು, 40 ವರ್ಷದಿಂದ ಅದೇ ಮಕ್ಕ ನಾವು ನೋಡ್ತಾ ಇದ್ದೀವಲ್ಲ ನಿಮ್ಮದು ಅಂತಂದರು. ನೀವು ನಮ್ಗೆ ಹೇಳ, ನಾವು ಅದೇ ಮಕ್ಕ ನೋಡ್ತಾ ಇದ್ದೀವಿ ಅಂತ. ಅಂದರೆ ಒಂದು ಪ್ರೀತಿ ಇತ್ತದು. ಅಂದರೆ ಒಬ್ರು ಕಾಲು ಎಳ್ಕೊಳ್ಳೋಷ್ಟು ಸದರ ಆಯಿತು. ಅಂಬರೀಷ್ ಅವ್ರು ಸೆಟ್ ಹೋಗ್ತಾರೆ ಅಂತಂದರೆ ಅದ್ಭುತ ಗೊತ್ತಾ ಅದು. ಎಲ್ಲ ಸೌಕರ್ಯ, ತರಲೆ ತಮಾಷೆ, ಊಟ ಸೂಪರ್, ಎಲ್ಲ ಸೌಕರ್ಯ. ನಿಮ್ಗೆ ಏನು ಬೇಕು, ನಿಮಗೆ ಏನು ಟಾಸ್ಕ್ ಕೊಡಿ ಅವ್ರಿಗೆ, ಇದು ಸಿಕ್ಕಲ್ಲ ಬಿಡಿ ಅಂಬರೀಷ್ ಅಂತೇಳಿ, ವಿತಿನ್ ½ an hour ಬರೋದು, ಅರ್ಧ ಗಂಟೆ. ಅವರೆಲ್ಲ ಈಗೋಗಳೆಲ್ಲ ಇರಲಿಲ್ವಾ ಸರ್? ಅಂದರೆ ಇವತ್ತೆಲ್ಲ ನೀವು ಸ್ಟಾರ್ಸ್ಗಳನ್ನ ಹೆಸರಿಟ್ಟು ಕರೆಯೋಂಗಿಲ್ಲ, ಸರ್ರು ಮೇಡಮ್. ಖಂಡಿತ ಇಲ್ಲ ಮೇಡಮ್, ಖಂಡಿತಾಗಿಲ್ಲ, 100% ಇಲ್ಲ. ಆಮೇಲೆ ಅವ್ರು ನೋಡಬೇಕಾದ್ರೆ ನಿಮಗೆ ಬೌನ್ಸರ್ ಆಗಲಿ ಅಥವಾ ಟೈಮ್ ತೊಗೊಂಡು ಇದೇ ಟೈಮ್ಗೆ ಬರಬೇಕು, ಅದೇ ಟೈಮ್ ಬರಬೇಕು ಇಲ್ಲ. ಶ್ರೀನಿವಾಸ್ ಅಂತ ಇರೋರು, ಅವ್ರಿಗೆ ಫೋನ್ ಮಾಡಿಬಿಟ್ಟು ಶ್ರೀನಿವಾಸ್ ಅಣ್ಣ ಇರ್ತಾರೆ ಅಂತಂದರೆ ಅವ್ರಿಗೆ ಗೊತ್ತಿತ್ತಲ್ಲ, ಸ್ಕೆಡ್ಯೂಲ್ ಗೊತ್ತಾಗತ್ತಲ್ಲ, ಅಣ್ಣ ಬಂದ್ಬಿಡೋಣ ಇರ್ತಾರೆ, ಎಲ್ಲೂ ಹೋಗಲ್ಲ ಅನ್ನೋರು. ಈಸಿ ಇತ್ತು, ನಿಮಗೆ ಈಸಿ ಸಂಪರ್ಕ ಇತ್ತು. ಮುಂದೆ ಬರುವಂಥ ಒಂದು ಹೆಸರು ಇಸ್ ಅಫ್ಕೋರ್ಸ್ ನಮ್ಮ ಶಂಕರಣ್ಣ. ಅವ್ರದ್ದು ಪರ್ಸ್ನಲ್ PR ಆಗ್ಲೇ, ಈಗೇನು PR ಆ್ಯಕ್ಟಿವಿಟೀಸ್ ಪರ್ಸ್ನಲ್ PR ಅಂತ ಏನು ಇವಾಗ ಶುರು ಆಗಿದೆ, ಆಗ ಅಭಿಮಾನಿಗಳಿಗೆ ಆವಾಗ ನಾವೇ ಹ್ಯಾಂಡ್ಲ್ ಮಾಡ್ತಾಯಿದ್ದು. ಅವ್ರದ್ದು
ಒಂದಷ್ಟು ಅಂದರೆ ಈಗ ಮುಂಚೆ ಎಲ್ಲ ಪತ್ರದ್ದು ಎಲ್ಲ ಇತ್ತಲ್ಲ, ಅಂದರೆ ನಿಮ್ಮದು ತುಂಬ ಅಭಿಮಾನಿ, ನಿಮ್ದೊಂದು ಫೋಟೋ ಬೇಕು, ನಿಮ್ದೊಂದು ಸಿಗ್ನೇಚರ್ ಬೇಕು ಅಂತಂದಾಗ ಅವ್ರದ್ದು ಒಂದಷ್ಟು 1,000-2,000 ಫೋಟೋಸ್ ರೆಡಿ ಮಾಡಿ ನಮಗೆ ಕೊಟ್ಬಿಡೋರು ಅವ್ರನ್ನ. ನಿಮ್ಮ ಪ್ರೀತಿಯ ಶಂಕರ್ನಾಗ್, ಸದಾ ನೆನಪಿನಲ್ಲಿ ಶಂಕರ್ನಾಗ್, ಈ ಥರದ್ದು ಒಂದು ಕ್ಯಾಪ್ಷನ್ ಮಾಡಿಬಿಟ್ಟು ಸೈನ್ ಮಾಡಿಬಿಟ್ಟು ಓಹೋ ಅದನ್ನು ಫೋಟೋ ಪ್ರಿಂಟ್ ಮಾಡಿಸ್ಬಿಟ್ಟು ಆ ಲೆಟ್ರ್ಗಳು ಬರ್ತಾಯಿತ್ತಲ್ಲ, ಆ ಲೆಟ್ರ್ಗಳಿಗೆ ಉತ್ತರ ಕೊಟ್ಟು ನಾವು ವಾಪಸ್ ಪೋಸ್ಟ್ ಮಾಡ್ತಾಯಿದ್ವಿ. ಅದು ಓ ಅದಕ್ಕೊಂದು ಚಿಕ್ಕ ಸಂಭಾವನೆ ಅಂತ ತಿಂಗಳಿಗೆ ಒಂದ್ಸರಿ ಕೊಡೋರು. ಆವಾಗ ಅದೆಲ್ಲ ನಾವೇ ಹ್ಯಾಂಡ್ಲ್ ಮಾಡ್ತಾಯಿದ್ದು. ಅವರೆಲ್ಲ ಸಿನಿಮಾಗಳು, ಸುಮಾರು ಸಿನಿಮಾಗಳು ಮಾಡಿದ್ದೀವಿ. ವೆರಿ ತುಂಬ ನೈಸ್. ತುಂಬ ತುಂಬ ಬ್ರಿಲಿಯಂಟು ವ್ಯಕ್ತಿ, ತುಂಬ ಹಂಬಲ್ ವ್ಯಕ್ತಿ, ರೆಸ್ಪೆಕ್ಟ್ ಕೊಡೋವಂಥ ವ್ಯಕ್ತಿ, ಬುದ್ಧಿವಂತ ವ್ಯಕ್ತಿ. ಹೇಳೋರು, ಸುಧೀಂದ್ರ ನಾಡದ ಬೆಳಗ್ಗೆ ಮುಹೂರ್ತ ಸಾಂಗ್ರಿಕಣಿಗೆ ಇರ್ತದೆ, ಅದು ಮುಗಿಸ್ಕೊಂಡು ವಾಪಸ್ ಇದು 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 ಇಷ್ಟೇ, ಅದು ತಕ್ಕಂತೆ ಎಲ್ಲ ವ್ಯವಸ್ಥೆ ಆಗ್ತಾಯಿತ್ತು. ಇನ್ನು 5 ವರ್ಷಕ್ಕೆ ಏನಾಗತ್ತೆ ಅಂಥೇಳಿ ಯೋಜನೆ ಮಾಡಿ ಹೇಳೋರು ಅವರು, ಹಿಂಗಿರುತ್ತೆ, ಹಿಂಗಾಗತ್ತೆ ಅಂಥೇಳಿ. ನೀವು ಒಂದು ಸೀನಿಯರ್ ಪಬ್ಲಿಕ್ ರಿಲೇಷನ್ ಆಫೀಸರ್ ಆಗಿ 2006 ನೀವು ಫುಲ್ ಟೈಮ್ ತೊಗೊಂಡ್ಮೇಲೆ ಅವತ್ತಿಗೆ ಆಗಿನ ಕಾಲಕ್ಕಿದ್ದಂಥ ಚಿತ್ರರಂಗ ಏನೇನು ನೋಡಿದ್ರಿ? ನಿಮ್ಮ ಒಂದು ಗರಡಿನಲ್ಲೇ ದುನಿಯಾ ಆಗಿರ್ಬೋದು, ಐಶ್ವರ್ಯ, 777 ಚಾರ್ಲಿ, KGF 1, 2, ಕಾಂತಾರ, ರಾಜ್ಕುಮಾರ, ಆಪ್ತಮಿತ್ರ, ಹೀಗೆ ದೊಡ್ಡ ದೊಡ್ಡ ಸಿನಿಮಾಗಳೇ ಇದೆ. ಮುಂಗಾರು ಮಳೆ ದುನಿಯಾದಿಂದ ಮುಂಗಾರು ಶುರು ಮಳೆ. ಆಯಿತು. ಹೌದು. ಸೊ ಈ ಒಂದು ಅಲೆ ಎದ್ದ ಮೇಲೆ ಐ ಥಿಂಕ್ ಬಹುಶಃ ಮುಂಗಾರು ಮಳೆ ದುನಿಯಾ ಬಂದಮೇಲೆ ಯಾರು ಬೇಕಾದ್ರೂ ಸಿನಿಮಾ ಮಾಡಬಹುದು. ಅಂದರೆ ಒಂದು ಹೊಸ ಒಂದು ಪೀಳಿಗೆಗೆ ನಾಂದಿ ಹಾಡದಂಥ ಒಂದು ಹೌದು, ಸಿನಿಮಾ ದರ್ಶಕ ಅದು ಅದು. ಅವೆರಡು ಸಿನಿಮಾಗಳು. ಆವಾಗಲೂ ಅಷ್ಟೇ, ಅದಾದಮೇಲೆ ಎರಡೂ ಪಿಕ್ಚರ್ ಸೂಪರ್ ಹಿಟ್ ಆದಮೇಲೆ ಅಲ್ಲಿ ನಮಗೆ ಶುರು ಆಯಿತು, ಇಲ್ಲಪ್ಪ ಇವರು ಲಕ್ಕಿ ಪಿ ಆರು, ಈಗಲೂ ಅದೇ ಹೇಳ್ತಾರೆ, ಇವರು ಮುಟ್ಟಿದೆಲ್ಲ ಸಕ್ಸಸ್ಸು ಅಂತಾರೆ. ಗೊತ್ತಿಲ್ಲ, ಅದಾಗಿದೆ. ಆನೆಸ್ಟಾಗಿ ಏನು ಬೇಕೋ ನಾವು ನ್ಯಾಯ ಸಲ್ಲಿಸೋಕ್ಕೋಸ್ಕರ ಕೆಲಸ ಮಾಡ್ತೀವಿ, ನಮ್ಮ ಟೀಮ್ ಕೆಲಸ ಮಾಡುತ್ತೆ. ಹಾಗಾಗಿ ನಾನು ಯಾರ ಹತ್ರಗೂ ನಾನು ದ್ವೇಷ ಮಾಡ್ಕೊಳ್ಳೋದೇ ಇಲ್ಲ ಮೇಡಮ್. ನಾನು ಯಾರ ಹತ್ರ ದ್ವೇಷ ಮಾಡ್ಕೊಳ್ಳಲ್ಲ, ಎಲ್ಲರ ಹತ್ರ ಇದೇ ಹೇಳಿ. ಫ್ಲೆಕ್ಸಿಬಲ್ ನಾನು. ನಮ್ಮ ಅಂಕಲ್ ಹೇಳ್ಕೊಟ್ಟಿದ್ದು ಒಂದೇ, ನೀನು ದುಡ್ಡಿಂದ ಹೋದರೆ ಭಾಳ ಕಮ್ಮಿ ಆಯುಸ್ ಅಂತ, ಅದಕ್ಕೆ ಹೆಸರಿಂದ ಹೋದರೆ ಲಾಂಗ್ ಅಂತೆ. ಹೆಸರು ಆಯ್ಕೆ ಮಾಡಿಕೊಂಡು ಒಳ್ಳೆ ಹೆಸರು ಬಂದ್ಬಿಡ್ತು ಅಂತಂದರೆ ಅದು ಬಂದೇ ಬರುತ್ತೆ. ಬಂದೇ ಬರ್ತದೋ. ಇವತ್ತು ಯಾರೋ ಕೆಲಸ ಮಾಡಿಕೊಡ್ತೀಯ ನೀನು, ಅವನೋಗಿ 4 ಜನಕ್ಕೆ ಹೇಳ್ತಾನಂತೆ, ಅಲ್ಲಿ ಹೋಗಮ್ಮ, ನಿನಗೆ ರೆಸ್ಪೆಕ್ಟು ಸಿಗುತ್ತೆ, ಕೆಲಸನೂ ಮಾಡಿಕೊಡ್ತಾರೆ, ರೀಸನಬಲ್ ಆಗೂ ಇದ್ದಾರೆ ಅಂತೇಳಿ. ಅವರು ಹಾಗೆ ಮೌತ್ ಪಬ್ಲಿಸಿಟಿ ಹಂಗೆ ಹೇಳಿನೇ ಸಿಗತ್ತೆ ಅಂತಾರಲ್ಲ, ಆ ಥರದಲ್ಲಿ ಮುಂಗಾರು ಮಳೆಯ ದುನಿಯಾ ಆದಮೇಲೆ ಒಂದು ಲಕ್ಕಿ ಬ್ಯಾನರು ಅಥವಾ ಲಕ್ಕಿ ಪಿ ಆರು ಅಂತ ಆಯಿತು. ಸುಮಾರು ಪಿಕ್ಚರ್ಗಳು ಮಾಡಿಬಿಟ್ವಿ ಆ ಟೈಮಲ್ಲಿ ನಾವು. ಲೀಡಿಂಗ್ ಪ್ರೊಡಕ್ಷನ್ ಹೌಸಸ್ಸು ಹೌದು ಹೊಂಬಾಳೆ ಜಯಣ್ಣ ಅವ್ರದ್ದು, ರಾಮೋಜಿ ಫಿಲ್ಮ್ಸು, ಕಿಚ್ಚ ಕ್ರಿಯೇಷನ್ಸು, ಪುಷ್ಕರ್ ಅವ್ರದ್ದು, ಹೌದು SV ಪ್ರೊಡಕ್ಷನ್ಸು, ತೂಗುದೀಪ, ಉಪ್ಪಿ ಸರ್ದು, ಶೈಲೇಂದ್ರ ಪ್ರೊಡಕ್ಷನ್ಸು, ಹೌದು ರಾಕ್ಲೈ, ನೀವು ನೇಮ್ ಇಟ್, ಎಲ್ಲ ಹೌದು ಥರದ್ದು ಹೌದು ಇದಿದೆ ಇಲ್ಲಿ. ಹಾಗೆ ಹೊಸಬ್ರದ್ದು ಅಂತ. ಸೊ ನೀವು ಏನು ನೋಡಿ ಫಸ್ಟು ಸಿನಿಮಾಗೆ ಓಕೆ ನಾನು ಪ್ಯೂರೋ ಆಗ್ತೀನಿ ಅಂತ ಹೇಳ್ತೀರಾ ಸರ್? ಅಲ್ಲ, ನಮ್ಮ ಹತ್ರಕ್ಕೆ ಬರ್ತಾರೆ ಮೇಡಮ್. ಈಗ ಒಂದು ಬ್ರ್ಯಾಂಡ್ ಅಂತ ಇರುತ್ತಲ್ವಾ, ಸುಧೀಂದ್ರ ವೆಂಕಟೇಶ್ ಅನ್ನೋ ಒಂದು ಬ್ರ್ಯಾಂಡು, ಅಲ್ಲಿ ಹೋದರೆ ಅವ್ರ ಜೊತೆಗೆ ಯಾವ ಥರ ಬ್ರ್ಯಾಂಡ್ ಅದು, ಅವ್ರ ಜೊತೆಗೆ ಮೀಡಿಯಾ ಎಲ್ಲನೂ ಸಂಪರ್ಕ ಚೆನ್ನಾಗಿದೆ, ಯಾರ ಹತ್ರನೂ ಅವರು ಮಖ ಕೆಡಿಸ್ಕೊಂಡಿಲ್ಲ. ಸೊ ನಾವು ಅವ್ರಿಗೆ ಕೆಲಸ ಕೊಟ್ಟರೆ ಎಲ್ಲ ಪೇಪರ್ಲ್ಲೂ ಬರುತ್ತೆ, ಎಲ್ಲ ಚಾನಲ್ಸಲ್ಲೂ ಬರುತ್ತೆ, ಈಗಿನ ಸೋಷಿಯಲ್ ಮೀಡಿಯಲ್ಲೂ ಬರುತ್ತೆ ಅನ್ನೋ ಒಂದು ಭರವಸೆ ಅವ್ರಿಗೆ ಖಂಡಿತವಾಗ್ಲೂ. ನಮ್ಮ ಹತ್ರಕ್ಕೆ ಬಂತು ಅಂತಂದರೆ ಒಂದು ರೀಸನಬಲ್ ಆಗೂ ಇರುತ್ತೆ. ಈಗ ಲಕ್ಷಾಂತರ ರೂಪಾಯಿ ಕೊಟ್ಬಿಡಿ ಅಂತ ಹೇಳೋದು, ಕೆಲಸ ಮಾಡ್ಕೊಡೋದಿರೋದು, ಫೋನ್ ತೆಗೆದಿರೋದು, ಆ ಸೀನೇ ಇಲ್ಲ ನಮ್ಮ ಹತ್ರಕ್ಕೆ. ನಮ್ಮ ಹತ್ರಕ್ಕೆ 5 ಜನ ಇರೋದ್ರಿಂದ ನಮ್ಮ ಟೀಮಲ್ಲಿ ಒಬ್ಬರಲ್ಲ ಒಬ್ಬರು ಸಿಗ್ತಾರೆ. ಇವಾಗ ನಾನು ಇದ್ದೀನಿ, ಇವಾಗ ನನ್ನ ಮಗ ಬಂದಿಯಾನೀಗ, ಮೊಬೈಲ್ ಕೊಟ್ಟು ಬಂದಿದ್ದೀನಿ, ಅವನು ಉತ್ತರ ಕೊಡ್ತಾನೆ 1 ಅವರ್, ಇಲ್ಲ ಅಪ್ಪ ಮೀಟಿಂಗಲ್ಲಿದ್ದಾರೆ ಅಂತೇಳಿ. ಸೊ ಕಮ್ಯುನಿಕೇಷನ್ ಯಾವಾಗ ಕರೆಕ್ಟಾಗಿರುತ್ತೋ ಎಲ್ಲವೂ ಚೆನ್ನಾಗಿರುತ್ತೆ. ಸೆಲೆಬ್ ಶೋ ಅಲ್ಲಿವರೆಗೂ ಪ್ರಮೋಟ್ ಅಲ್ಲಿವರೆಗೂ ಆಗುತ್ತೆ. ಆಗಿ ಒಂದು 25 ಡೇಸ್ 50 ಡೇಸ್ ಫಂಕ್ಷನ್ವರೆಗೂ ಕ್ಯಾರಿ ಆಗುತ್ತೆ. ಅದಕ್ಕೆ ನ್ಯಾಷನಲ್ ಅವಾರ್ಡ್ ಬಂದರೆ, ಸ್ಟೇಟ್ ಅವಾರ್ಡ್ ಬಂದರೆ ಅದು ಪ್ರೆಸ್ ರಿಲೀಸ್ ಕಳಿಸೋದು, ಅಥವಾ ಅದಕ್ಕೇನೋ ಸಂತೋಷ ಹಂಚ್ಕೊಳ್ಳೋಕ್ಕೆ ಒಂದು ಪಾರ್ಟಿ ಮಾಡ್ತಾರೆ, ಅಥವಾ ಒಂದು ಪ್ರೆಸ್ ಮೀಟ್ ಮಾಡ್ತಾರೆ, ಅದನ್ನು ಗ್ಯಾದರಿಂಗ್ ಮಾಡೋದು. ಎಲ್ಲೋ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ಸ್ ಪಿಕ್ಚರ್ ಸೆಲೆಕ್ಟ್ ಆಯಿತು ಅಂತಂದರೆ ನಿರಂತರವಾಗಿ ಕೆಲಸ ಇದ್ದೇ ಇರುತ್ತೆ ಮೇಡಮ್, ಏನಾದರೂ ಒಂದು ಇದ್ದೇ ಇರುತ್ತೆ. ಔತಣಕ್ಕೆ ಒಂದು ಕಾರಣ ಹುಡುಕ್ಬೇಕು. ಹೌದು ಹೌದು ಸೊ ನೀವು 25 ಡೇಸು, 50 ಡೇಸ್, 100 ಡೇಸ್ ಎಲ್ಲ ಅಂದಾಗ ಐ ಥಿಂಕ್ 90ರ ದಶಕ ಆ ಡೇಸ್ ಅದನ್ನು ನಂಬಿನೇ ಇದು ಸಿನಿಮಾ ಹಿಟ್ಟು ಅಥವಾ ಫ್ಲಾಪ್ ಅಂತ ಡಿಸೈಡ್ ಆಗ್ತಾ ಇದ್ದಿದ್ದೇರಾ ಅದು ಅಲ್ವಾ? ಸೊ ನಿಮ್ಮ ಕಣ್ಣಿಗೆ ತುಂಬಿ ಬರ್ತಾ ಇರುವಂಥ ಘಟನೆಗಳು ಯಾವ್ಯಾವು? ಎಷ್ಟು 100 ಡೇಸು, 150 ಡೇಸು ಆ ಸಿನಿಮಾ ಸೆಲೆಬ್ರೇಷನ್ಸ್ಗೆ ಹೋಗಿದ್ದೀರಿ? ಸಿಕ್ಕಾಪಟ್ಟೆ ಮೇಡಮ್, ಸಿಕ್ಕಾಪಟ್ಟೆ. ನಿಮ್ಮ ಪಟ್ಟಿಲಿ ನೋಡ್ತು ಅಂತಂದರೆ ಎಲ್ಲ ನಾನು ಬರೀ ಮೆಮೊರಿಲೇ ಹೇಳ್ಕೊಂಡು ಹೋಗ್ತೀನಿ. 100 ಡೇಸು, 365 ಡೇಸು, 175 ಡೇಸು, 150 ಡೇಸ್ ಅಂತ. ನಮ್ಮ ಮನೆಗೆ ಬಂದು ನೀವು ಶೀಲ್ಡ್ ನೋಡೋ ನೀವೇ ಗೊತ್ತಾಗ್ಬಿಡುತ್ತೆ ಎಲ್ಲನೂ. ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ದು, ಆಗಿನ ಹೀರೋಯಿಂದ ಈಗಿನ ಹೀರೋವರೆಗೂ. ಬಟ್ ನಮಗೇನು ಅಂದರೆ ಪಾಪ ನಮ್ಮ ಹತ್ರಕ್ಕೆ ಎಲ್ಲನೂ ಚೆನ್ನಾಗಿದ್ದಾರೆ ಮೇಡಮ್. ಈಗಿನ ಬಂದ ಯಶ್ ಅವರಾಗ್ಬೋದು, ಅಂದರೆ ಬೇರೆ ಸುದೀಪ್ ಸರ್ ಆಗ್ಬೋದು, ದರ್ಶನ್ ಅವರಾಗ್ಬೋದು, ಅಥವಾ ಯಾವಾಗ ಈಗ ಪ್ರಜ್ವಲ್ ದೇವರಾಜು, ಪ್ರೇಮು, ಯಾರ್ಯಾರು ಬಂದಿರೋ ಎಲ್ಲ ಹೊಸ ಹೀರೋಸ್ಗಳು ಯಾರಿದ್ದಾರೆ, ಅಥವಾ ಒಂದು ಆಗಿನ ಅಂಬರೀಷ್ ಅವರ, ನಮ್ಮ ಹತ್ರಕ್ಕೆ ಎಲ್ಲ ಹೀರೋಸು ಚೆನ್ನಾಗಿದ್ದಾರೆ ಮೇಡಮ್. ಹೊಸಬ್ರು ಕನ್ನಡ ಚಿತ್ರರಂಗಕ್ಕೆ ಬರೋಕ್ಕೆ ಅಂತ ಆಸೆ ಇಟ್ಕೊಂಡಿರೋ ಯಂಗ್ಸ್ಟರ್ಸ್, ನಟರಿಗೆ
ಹುಡುಗರು ಎಸ್ಪೆಷಲಿ ಆ್ಯಕ್ಟರ್ಸ್ಗೆ ಏನು ಕಿವಿ ಮಾತು ಹೇಳಕ್ಕೆ ಇಷ್ಟಪಡ್ತೀರಾ ಆಸ್ ಅ ಸೀನಿಯರ್ PR? ಖಂಡಿತ ಇಂಡಸ್ಟ್ರಿಗೆ ಯಾರು ಬೇಕಾದ್ರೆ ಬರ್ಬೋದು. ಇಂಡಸ್ಟ್ರಿ ಇದು ಯಾರ ಒಂದು ಸ್ವತ್ತು ಅಲ್ಲ ಅಲ್ವಾ. ಸಮುದ್ರದಲ್ಲಿ ಯಾರು ಬೇಕಾದ್ರೆ ಈಜಾಡ್ಬೋದು. ನಾವು ಹೆಂಗೆ ಈಜಿ ದಡ ಸೇರ್ತೀವಿ ಅಂತ ಗೊತ್ತಾಗತ್ತೆ. ಬಿಹೇವಿಯರ್ ಫಸ್ಟು, ಡಿಸಿಪ್ಲೀನು, ಬಿಹೇವಿಯರು, ನಾವು ಹೆಂಗೆ ನಡ್ಕೋತೀವಿ, ಮಿನಿಮಮ್ ಎಜುಕೇಷನ್ನು ಆಯ್ತವಾ, ಇವೆಲ್ಲ ಇಟ್ಕೊಂಡು ಒಬ್ಬ ಮನುಷ್ಯ ಡೌನ್ ಟು ಅರ್ತು ಅಲ್ವಾ. ಇವತ್ತು ನಾವು ರಮೇಶ್ ಅವ್ರಿಗೆ ಯಾಕೆ ರೆಸ್ಪೆಕ್ಟ್ ಕೊಡ್ತೀವಿ ಹೇಳಿ. ಒಂದೇ ಒಂದು ಮೆಸೇಜ್ಗೆ ಟಕ್ಕಂತ ರಿಪ್ಲೈ ಮಾಡ್ತಾರೆ, ಒಂದು ಫೋನ್ಗೆ ವಾಪಸ್ ಕಾಲ್ ಮಾಡ್ತಾರೆ. ನಂಗೆ ಯಾವುದೋ ಫಂಕ್ಷನ್ ಸಿಕ್ಕಿದ್ರೆ, ವೆಂಕಟೇಶ್ ಎಲ್ಲ ಪ್ರಸ್ತವರೆಲ್ಲ ಚೆನ್ನಾಗಿರಾ, ಫ್ಯಾಮಿಲಿ ಎಲ್ಲ ಆರಾಮ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಕೇಳ್ತಾರೆ. ಎಂಥ ಖುಷಿ ಆಗುತ್ತೆ ಅಲ್ಲ ಮೇಡಮ್. ಇವೆಲ್ಲ ಚಿಕ್ಕ ಚಿಕ್ಕ ಚಿಕ್ಕದಷ್ಟೇ, ವಿಚಾರ ಸಿಂಪಲ್ ಮಾಡಿದ್ರೆ ಸಾಕಂತಲ್ವಾ? ಹೌದು. ನಾನು ಯಾವುದೋ ಬೇರೆ ಸಂಬಂಧ ಫಂಕ್ಷನ್ಗೆ ಹೋಗಿ ನನ್ನ ಮಕ್ಕ ಕಾಣ್ತು, ಹಾಯ್ ವೆಂಕಟೇಶ್ ಅಂತ ಹೇಳ್ತಾರೆ ಅಲ್ವಾ ಮೇಡಮ್. ಹಿಂಗೆ ಮಕ್ಕ ತಿರ್ಸ್ಕೊಂಡು ಹೋಗ್ಬಿಡೋದು, ಅವ್ರು ಯಾವುದಕ್ಕೋ ಬಂದಿದ್ದಾರೆ, ಈ ಥರದ್ದಲ್ಲ. ಹೊಸ ಹೀರೋಸ್ಗಳು ಏನು ಮಾಡಬೇಕು ಅಂದರೆ, ಅವ್ರು ಎಷ್ಟೇ ಡೆವಲಪ್ ಆದರೂ, ನಾನು ಸುಮಾರು ಸರಿ ನಮ್ಮ ಆಫೀಸಿಗೆ ಬಂದ ಎಲ್ಲ ಹೀರೋಸ್ಗೂ ಹೇಳ್ತೀನಿ, ನೀವು ಎಷ್ಟೇ ನಾಳೆ ದೊಡ್ಡ ಹೀರೋ ಆದರೂ ಕೂಡ ಸಿಂಪಲ್ಲಾಗಿರಿ ಆಯಿತಾ. ಪ್ರೊಡ್ಯೂಸರ್ಗೆ ಫಾರಾಗಿರಿ, ಎಲ್ಲಿ ಕರಿತಾರೋ ಅಲ್ಲಿ ಪಬ್ಲಿಸಿಟಿಗೆ ಹೋಗಿ, ನಮ್ಮ ಜಾಬ್ ಬಿಟ್ಕೊಡ್ಬಾರ್ದಲ್ವಾ. ಹಂಗೆ ಸೊ ಈಗ ಆಲ್ಮೋಸ್ಟ್ 3,000 ಚಿತ್ರಗಳನ್ನು ನಿಮ್ಮ ಒಂದು ಸಂಸ್ಥೆ ಅಡಿ ಮಾಡೋದ್ರಿಂದ ನಿಮ್ಮನ್ನು ಪರೀಕ್ಷೆ ಮಾಡಿದಂಥ ಒಂದು ಸಿನಿಮಾ PR ಯಾವುದು? ಆ ಥರದ್ದು ಇಲ್ಲ ಮೇಡಮ್, ಯಾವುದೂ ಇಲ್ಲ. ಆ ಥರದ್ದು ಯಾವುದೂ ಇಲ್ಲ. ಪರೀಕ್ಷೆ ಅಂದರೆ ಯಾವ ಥರ ನೀವು ಹೇಳ್ತಿರೋದು? ಜನರಲಿ ತುಂಬ ನಿಮ್ಮ ಇದುವರೆಗೂ ಅಥವಾ ನಿಮ್ಮನ್ನು ತುಂಬ ಚಾಲೆಂಜ್ ಮಾಡಿದಂಥ? ಇಲ್ಲ, ನಮಗೆ ಆ ಥರದ್ದು ಯಾವುದೂ ಇಲ್ಲ. ಚಾಲೆಂಜಿಂಗು ಅಂತಂದರೆ ಪ್ರತಿ ಪ್ರೆಸ್ ಬೀಟು ಒಂದು ಚಾಲೆಂಜಿಂಗೆ, ಪ್ರತಿ ದಿವಸನೂ. ಅಲ್ಲ, ಇವತ್ತು ನಾನು ಪ್ರೆಸ್ ಮೀಟ್ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ನಾನು 1000 ಪ್ರೆಸ್ ಮೀಟ್ ಮಾಡಿದ್ದೀನಿ, ನಂಗೆ ಇವೆಲ್ಲ ಲೆಕ್ಕ ಇಲ್ಲ ಅಂತ ಹೇಳೋಂಗಿಲ್ಲ. ಎವ್ರಿಡೇ ಎಕ್ಸಾಮು. ಒಂದು ಪ್ರೆಸ್ ಮೀಟಿಗೆ ಎಷ್ಟು ಜನ ಪ್ರೆಸ್ ಅವ್ರು ಬರಬೇಕು ಸರ್? ಯಾರ್ಯಾರು ಬರ್ತಾರಲ್ಲಿ? ಎಲ್ಲರೂ ಬರ್ತಾರೆ. ಅಂದರೆ ಈಗ ಅವಾಗಿದ್ದು ಬರೀ ಪ್ರಿಂಟ್ ಮೀಡಿಯಾ ಇದ್ದರು. ಆವಾಗ ಈಗ ಸ್ಲೋಲಿ TV ಶುರು ಆಯಿತು, ಸ್ಲೋಲಿ ಯೂಟ್ಯೂಬ್ ಶುರು ಆಯಿತು, ಆಮೇಲೆ ವೆಬ್ಸೈಟ್ ಶುರು ಆಯಿತು. ಈ ಕಮ್ಮಿ ಒಂದು 100 ಜನ ಬರ್ತಾರೆ ಮೇಡಮ್. ಒಂದು 70ರಿಂದ 100 ಜನರೊಳಗೆ 5 ಜನ ಇರ್ತಾರಲ್ಲಿ. ಪ್ರಿಂಟು, TV, ಪ್ರಿಂಟ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾ, ವೆಬ್ಸೈಟು, ಯೂಟ್ಯೂಬರ್ಸು. ಯೂಟ್ಯೂಬರ್ ಅಂತ ಸೆಪರೇಟ್ ಕ್ಯಾಟಗರಿ ಇದೆ. ಯೂಟ್ಯೂಬರ್ಸು, ವೆಬ್ಸೈಟ್ಸು ಮತ್ತು ವೆಬ್ಸೈಟು, ಪ್ರಿಂಟ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾ, ಯೂಟ್ಯೂಬರ್ಸು, ವೆಬ್ಸೈಟು, 4 ವಿಂಗು. ನೀವು ಕಲ್ತಂಥ ಒಂದು ಜೀವನ ಪಾಠ, ಈ ಒಂದು ಅಫ್ಕೋರ್ಸ್ ನಿಮ್ಮ ಚಿಕ್ಕಪ್ಪ ಅವರಿಂದ ನಿಮಗೆ ಬಂದಿರೋ ಒಂದು ಗೈಡೆನ್ಸ್ ಆಗಿರಲಿ, ಅಥವಾ ನೀವು ಜೀವನನ ನೋಡಿರೋ ರೀತಿಯಿಂದ ಅರ್ತಿರುವಂತಹ ತಿರುಳಾಗಿರಲಿ, ಏನು ಸರ್? ಎಗೇನ್ ತಿರ್ಗಾ ವಾಪಸ್ ಹೇಳಬೇಕಾದ್ರೆ, ಒಂದು ದೊಡ್ಡವರು ಚಿಕ್ಕವರು ಅನ್ನೋ ಗೌರವ ಕೊಡಬೇಕು, ವ್ಯಕ್ತಿಗೆ ಗೌರವ ಕೊಡಬೇಕು, ಉದ್ಯೋಗಕ್ಕೆ ಗೌರವ ಕೊಡಬೇಕು. ನಾವೆಲ್ಲಿ ಏನು ಮಾಡ್ತೀವಿ ಅಂತ ನಾವು ತಿಳ್ಕೊಂಡಿರ್ಬೇಕು. ಅದನ್ನು ದುಡುಕ್ಬಾರ್ದು ಅಲ್ವಾ. ಮೇಯ್ನ್ ದುಡುಕ್ಬಾರ್ದು, ತುಟಾಯ್ಸ್ ಅನ್ನಬಾರ್ದು. ಇವತ್ತು ಅನ್ಬೋದು ಮೇಡಮ್ ಅಲ್ವಾ. ನನಗೆ ಈಗಲೂ ಚೆನ್ನಾಗಿ ನೆನಪಿದೆ. ನಮ್ಮ ಅಂಕಲ್ ಹೇಳ್ಕೊಟ್ಟಿದ್ದು, ಚಿಕ್ಕ ಪತ್ರಕರ್ತ ಆಗಲಿ ದೊಡ್ಡ ಪತ್ರಕರ್ತ ಆಗಲಿ ರೆಸ್ಪೆಕ್ಟ್ ಕೊಡಬೇಕು. ಯಾತಿಗೆ ಕೊಡಬೇಕು ಅಂತ ಹೇಳ್ಕೊಟ್ರು. ಇವತ್ತು ಅವರೆಲ್ಲ ಕನ್ನಡಪ್ರಭಲ್ಲಿ ರಿಪೋರ್ಟರ್ ಆಗಿರ್ತಾರೆ. ನಾಳೆ ಅಕಸ್ಮಾತ್ ಅವರು ಡೆವಲಪ್ ಆಗಿಬಿಟ್ಟು ಒಂದು ಚಾನಲ್ ಹೆಡ್ಡು, ಪತ್ರಿಕೆ ಹೆಡ್ಡು ಆದಾಗ ನಮ್ಮನ್ನು ವಾಪಸ್ ವೆಲ್ಕಮ್ ಮಾಡಬೇಕು. ನನಗೆ ಆ ಥರ ಅನುಭವ ಆಗಿದೆ ಮೇಡಮ್, ನನಗೆ ಪರಮೇಶ್ವರ್ ಗುಂಟ್ಕಲ್ಲು, ಉದಯವಾಣಿ ಮತ್ತು ವಿಜಯ ಕರ್ನಾಟಕ ರಿಪೋರ್ಟರ್ ಆಗಿದ್ದರು. ಇವತ್ತು ಒಂದು ಚಾನಲ್ ಹೆಡ್ ಅವರು ಅಲ್ವಾ. ನಾನು ಯಾವಾಗಾರ ಫೋನ್ ಮಾಡಿದಾಗ ವಾಪಸ್ ಪಿಕ್ ಮಾಡ್ತಾರೆ. ಅವ್ರ ಬ್ಯುಸಿ ಸ್ಕೆಡ್ಯೂಲ್ನಲ್ಲಿ ನಾನು ಅಕಸ್ಮಾತ್ ಭೇಟಿ ಮಾಡಬೇಕು ಅಂತಂದಾಗ ನೀಟಾಗಿ ಒಳಗಡೆ ಬಿಡ್ತಾರೆ. ನನಗೆ ನಾವು ಉಳಿಸ್ಕೊಂಡು ಬಂದಿರೋದು. ಹಾಗಾಗಿ ಯಾವಾಗ ಏನು ಬೇಕಾದ್ರೆ ಆಗ್ಬೋದು, ಇಲ್ಲಿ ಏನು ಬೇಕಾದ್ರೆ ಆಗ್ಬೋದು, ಉಳಿಸ್ಕೊಳ್ಳಿ ಅಷ್ಟೇ. ಕೀಪ್ ಗೋಯಿಂಗ್ ಸರ್. ವಿಶಿಂಗ್ ಯು ಮೋರ್ ಪ್ರೆಸ್ ನೋಟ್ಸ್, more cinemas and more stars that you are going to make superstars. Yes. And wishing you more life. Thank you sir. Thank you madam. Thank you.